300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರುವಂತಹ ಸರ್ಕಾರಿ ಶಾಲೆಯಲ್ಲಿರೋದು ಕೇವಲ 4 ಕೊಠಡಿ ಮಾತ್ರ. ಒಂದೇ ಬೆಂಚ್ ಮೇಲೆ 6 ವಿದ್ಯಾರ್ಥಿಗಳನ್ನ ಕೂರಿಸಿ ಪಾಠ ಮಾಡ್ತಾರೆ. 50 ಮಕ್ಕಳಿಗೆ ಒಂದು ಕೊಠಡಿ ಇರಬೇಕು ಅಂತ ನಿಯಮ ಇದ್ರೂ ಸಹ ಜಾನುವಾರುಗಳನ್ನ ತುಂಬುವಂತಹ ರೀತಿಯಲ್ಲಿ ಮಕ್ಕಳನ್ನ ಕೊಠಡಿ ಒಳಗೆ ತೂರಿ ಪಾಠವನ್ನ ಮಾಡಲಾಗ್ತಾ ಇದೆ. ಇದರಿಂದ ವಿದ್ಯಾರ್ಥಿಗಳಿಗೂ ಸಹ ಸಂಕಷ್ಟ ಶುರುವಾಗಿದೆ. ಇದರ ಡೀಟೇಲ್ಸ್ ಇಲ್ಲಿದೆ. ಬಿಸಿಲಲ್ಲೇ ಕುಳಿತು ಪಾಠ ಕೇಳ್ತಿರೋ ಮಕ್ಕಳು, ಕೊಠಡಿಗಳಿಲ್ಲದೆ ಆವರಣದಲ್ಲಿ ಪಾಠ ಪ್ರವಚನ. ಸರ್ಕಾರಿ ಶಾಲೆಯಲ್ಲಿ ಇದೆಂಥ ಅವ್ಯವಸ್ಥೆ! ಗಣಿನಾಡು ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪ ತಾಲೂಕಿನ ಬಲಕುಂದಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಕೊಠಡಿಗಳ ಕೊರತೆ ಎದುರಾಗಿದೆ. ಸೂಕ್ತ ಕೊಠಡಿಗಳ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ. ಒಂದೇ ಬೆಂಚ್ ಮೇಲೆ 5-6 ವಿದ್ಯಾರ್ಥಿಗಳನ್ನ ಕೂರಿಸಿ ಪಾಠ ಮಾಡುವ ದುಸ್ಥಿತಿ ಶಿಕ್ಷಕರಿಗೆ ಎದುರಾಗಿದೆ. ಶಾಲಾ ಆವರಣದಲ್ಲಿ ಮಕ್ಕಳನ್ನ ಕೂರಿಸಿ ಪಾಠ ಮಾಡಿದ್ದು ಸಹ ಉದಾಹರಣೆ ಇದೆ. ಹೀಗಾಗಿ ಹೊಸ ಕೊಠಡಿಗಳನ್ನ ನಿರ್ಮಾಣ ಮಾಡಿಕೊಡಿ ಅಂತ ಸಾಕಷ್ಟು ಬಾರಿ ಮೇಲಾಧಿಕಾರಿಗಳಿಗೆ ತಿಳಿಸಿದ್ರು ಡೋಂಟ್ ಕೇರ್ ಎಂದಿದ್ದಾರಂತೆ. ಇನ್ನು ಈ ಬಲಕುಂದಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ 8ರಿಂದ 10ನೇ ತರಗತಿವರೆಗೆ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದು ಸುಮಾರು 316 ವಿದ್ಯಾರ್ಥಿಗಳ ದಾಖಲಾತಿ ಇದೆ. ಇಷ್ಟೊಂದು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುವಾಗ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ಕಲ್ಪಿಸಿಲ್ಲ. ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ಯಾವುದೇ ಗೌರ್ಮೆಂಟ್ ಸ್ಕೂಲ್ ಯಾವುದಿಲ್ಲ ಸರ್. ಇಲ್ಲಿನ 2-3 ಊರಿಂದಗಳು ಇಲ್ಲಿಗೆ ಗೌರ್ಮೆಂಟ್ ಸ್ಕೂಲ್ಗೆ ಅಂತೇಳಿ ಎಲ್ಲ ಮಕ್ಕಳು ಇಲ್ಲಿಗೆ ಬರ್ತಾರೆ. ಭಾಳ ಸ್ಟೂಡೆಂಟ್ಗಳ ಸ್ಟ್ರೆಂತ್ ಜಾಸ್ತಿ ಆಗಿರೋದಾಗಿ ಕೊಠಡಿಗಳ ಸಮಸ್ಯೆ ಆಗಿರ್ಬೋದು ಅನ್ಸುತ್ತೆ. ಅದಕ್ಕಾಗಿಯೇ ಇಲ್ಲಿ ಹೊರಗಡೆ ಕೂಡಿಸಿ ಪಾಠ ಮಾಡ್ತಿರ್ಬೋದು ಸರ್. ಬೆಳಗ್ಗೆ ನೋಡಿದ್ವಿ, ಸಾಯಂಕಾಲ ನೋಡಿದ್ವಿ, ಹೊರಗಡೆ ಕೂಡ್ಸ್ಕೊಂಡು ಪಾಠ ಮಾಡೋದಂತೂ ನಿಜ ಸರ್. ಆಮೇಲೆ ಬೋರ್ಡ್ ಇಡ್ತಾರೆ ಸರ್. ಬೋರ್ಡ್ ಇಟ್ಟು ಪಾಠ ಮಾಡೋದು ನಾವು ಅಬ್ಸರ್ವ್ ಮಾಡಿದ್ದೀವಿ. ನಾವು ಕೇಳಿದ್ರೆ ಕೊಠಡಿಗಳ ಸಮಸ್ಯೆ ಇದೆ, ನಾವು STMs ಅಧ್ಯಕ್ಷರಾಗಲಿ ಊರಿನ ಅಧ್ಯಕ್ಷರೆಲ್ಲ ಕೇಳಿದ್ವಿ, ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಿದ್ದಾರೆ ಸರ್. ಅಷ್ಟು ಬಿಟ್ಟರೆ ಬೇರೆ ಹೇಳಿದ್ರು ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ ಸರ್. ಬಂದ ಮೇಲೆ ಸುಮ್ಮನೆ ನಿಂತ್ಕೊಂಡಿದ್ದಾರೆ. ನಿಮಗೂ ಸರಿಯಾಗಿ ಮಾಧ್ಯಮದವರೆಗೂ ಒಂದು ಯಾವುದೇ ರೀತಿ ಉತ್ತರ ಕೊಡ್ತಾ ಇಲ್ಲ. ಮತ್ತೆ ಕೊಠಡಿಗಳಿಗೆ ಹೋಗಿ ಸರಿಯಾಗಿ ಅಲ್ಲಿ ಕೂಡ ಏನಾಗಿದೆ ಅಂತೇಳಿ ವಿಚಾರಿಸ್ತಾ ಇಲ್ಲ. ವಿದ್ಯಾರ್ಥಿಗಳಿಗೆ ಕೊಠಡಿ ಸಮಸ್ಯೆಗಳು ಎದುರಾಗಿದೆ ಅಂತ BEO ಗುರಪ್ಪ ಮಾತನಾಡಿದ್ದಾರೆ. ಇನ್ನೊಂದು ಕೊಠಡಿ ಮಂಜೂರು ಮಾಡುವ ಬಗ್ಗೆ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೆದಿದೆ. ಕೂಡಲೇ ಅದನ್ನ ಬಗೆಹರಿಸಲಾಗುತ್ತೆ ಅಂತ ಭರವಸೆ ನೀಡಿದ್ರು. ಇನ್ನು 316 ವಿದ್ಯಾರ್ಥಿಗಳಿರುವ ಶಾಲೆಗೆ ಕೇವಲ 4 ಕೊಠಡಿಗಳಿವೆ. ಸರ್ಕಾರದ ಪ್ರಕಾರ 50 ವಿದ್ಯಾರ್ಥಿಗಳಿಗೆ ಒಂದು ಕೊಠಡಿ ಇರಬೇಕು ಎಂಬ ನಿಯಮ ಇದೆ. ಆದರೆ ಆ ನಿಯಮಗಳನ್ನು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಗಾಳಿಗೆ ತೂರಿರೋದು ಇಲ್ಲಿ ಸ್ಪಷ್ಟವಾಗಿದೆ. ಒಂದು ರೂಮ್ ಕೊಡ್ರಿ ಅಂತ ಬೇಕಾದ ಅವಶ್ಯಕತೆ ಅಂತ ಕೊಟ್ಟಿದ್ದಾರೆ. ಅದನ್ನು ಶಾಸಕರ ಗಮನ ತಂದಿದ್ದೀವಿ. ಮುಂದೆ ಬಂದು ಕೊಡ್ತೀವಿ ಅಂತ ಹೇಳಿದ್ವಿ. ಈಗ ಬಿಸಿಲು ಬೇರೆ, ಹೊರಗಡೆ ಕೂಡಿಸಿ ಪಾಠ ಮಾಡೋದು, ಆಮೇಲೆ ಹೊರಗಡೆ ಕೂಡಿಸಿ ಪಾಠ ಮಾಡೋದು ನಾವು ಯಾರು ಹೇಳಿಲ್ಲ. ಇರೋ ರೂಮ್ ಲ್ಯಾಬ್ ಅಲ್ಲಿ ಕೂಡಿಸಿ ಸಾಹೇಬ್ರು ಹೇಳಿದ್ದನ್ನ ಹೇಳ್ತಾ ಇದ್ದೀನಿ. ಒಬ್ಬರ ಮೇಲೆ ಬ್ಲೇಮ್ ಅಲ್ಲ ನಾನು. ಯಾಕಂದ್ರೆ ಇಲ್ಲಿ ಮಕ್ಕಳು ಸ್ಟ್ರೆಂತ್ ಜಾಸ್ತಿ ಇದೆ. ಹೆಂಗೆ ಕೂರಿಸ್ಬೇಕು ಕೇರಿಗೆ ಒಂದು 15 ದಿನ ಆಗಿತ್ತು ನನಗೆ ಲೆಟರ್ ಕೊಟ್ಟವ್ರು. ಅವ್ರು ಕೊಟ್ಟಿದ್ದೀನಿ ಹೇಳಿದ್ದೀನಿ. ಇಲ್ಲ ಈ ಸರ್ ಬಂದಂದ್ರೆ ಜಾಸ್ತಿ ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆಯುವ ರೀತಿ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಸರ್ಕಾರ ಮುಂದಾಗಿದೆ. ಆದರೆ ಈ ರೀತಿಯ ಸಮಸ್ಯೆಗಳ ನಡುವೆ ಸರ್ಕಾರಿ ಶಾಲೆಗಳು ನಡೆಯುತ್ತಿದ್ದು ಸರ್ಕಾರ ಕಣ್ಣಿದ್ದು ಕುರುಡಾಗಿದೆ. ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು KKRDB ಅನುದಾನವನ್ನಾದರೂ ಬಳಕೆ ಮಾಡಿಕೊಂಡು ವಿದ್ಯಾರ್ಥಿಗಳ ಅಗತ್ಯಕ್ಕೆ ಅನುಗುಣವಾಗಿ ಕೊಠಡಿಗಳ ನಿರ್ಮಾಣ ಮಾಡಿ ಶೈಕ್ಷಣಿಕ ವೃದ್ಧಿಗೆ ಒತ್ತು ಕೊಡಬೇಕಿದೆ. ಅಮರೇಶ್ LK, ಹೊಮ್ಮಿನಾಳ, ಪಬ್ಲಿಕ್ TV, ಬಳ್ಳಾರಿ.